ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯಾಂ ಶರೀರಂ ಮನುಸಂಜ್ವರೇ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಶ್ರೀ ವಿದ್ಯಾರಣ್ಯ ಮುನಿ ಪ್ರಣೀತ ಪಂಚದಶಿ ಗ್ರಂಥ ಕಸ್ಯ ಕಾಮಾಯ, ಕಾಮವನ್ನ ಬಯಸುವವನು ಯಾರು ಅನ್ನುವಂತಹ ಒಂದು ವಾದವನ್ನ ದೀರ್ಘವಾಗಿ ಚಿಂತನೆ ಮಾಡ್ತಾ ಉಪಸ್ಥನಿಂದ ಕೂಡಿರ್ತಕ್ಕಂತಹ ಚಿದಾಭಾಸನೆ ಭೋಕ್ತೃ ಅಂತ ಹೇಳಿ, ಆ ಭೋಕ್ತೃತ್ವದಿಂದ ಮುಮುಕ್ಷು ಆಗಿರ್ತಕ್ಕಂಥವನು, ಜ್ಞಾನಿ ಆಗಿರ್ತಕ್ಕಂಥವನಲ್ಲ, ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮುಮುಕ್ಷು ಆಗಿರ್ತಕ್ಕಂಥವನು ಹೇಗೆ ಆ ಚಿದಾಭಾಸನ ಅಂದ್ರೆ ಜೀವತ್ವದ ಭಾವವನ್ನು ಬಿಡಿಸಿಕೊಂಡು ಆತ್ಮನಲ್ಲಿ ಅವನು ಹೇಗೆ ಚಿತ್ತವನ್ನ ಏಕಾಗ್ರತೆ ಮಾಡಬೇಕು, ಅಥವಾ ಆತ್ಮನಲ್ಲಿ ಸಂಪೂರ್ಣವಾಗಿ ತನ್ನನ್ನ ತಾನು ಸಮರ್ಪಿಸಿಕೊಳ್ಬೇಕು. ಇದು ಮುಮುಕ್ಷುಗಳಿಗೆ ಇರ್ತಕ್ಕಂತಹ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಅನ್ನ ಹೇಳಲಿಕ್ಕೆ ಹಚ್ಚಿದ್ದಾರೆ, ನೆನ್ಪಿಟ್ಕೋಬೇಕು. ಇದನ್ನ ಹೇಳ್ತಾ ಈ ಅಭ್ಯಾಸಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಿವರಣೆಯನ್ನ ಇಂದಿನ ಉಪನ್ಯಾಸದಲ್ಲಿ, ಒಬ್ಬ ಸಾಮಾನ್ಯ ಮನುಷ್ಯ ಈ ಲೌಕಿಕವಾಗಿರ್ತಕ್ಕಂತಹ ಧನ ಇರ್ಬೋದು, ಧಾನ್ಯ ಇರ್ಬೋದು, ಮತ್ತೆ ಚಿನ್ನ ಇರ್ಬೋದು, ಮತ್ತೆ ಆಕರ್ಷಿಸುವಂತಹ ಮತ್ತೇರಿಸುವಂತಹ ವಸ್ತುಗಳಿರ್ಬೋದು, ಈ ಎಲ್ಲಾ ವಿಷಯಗಳಲ್ಲಿ ಹೇಗೆ ಆ ವಸ್ತುಗಳನ್ನ ಪಡೆದುಕೊಳ್ಳಲಿಕ್ಕೆ ಅವನು ಹೇಗೆ ಹಗಲೆರಡು ಪ್ರಯತ್ನವನ್ನ ಮಾಡ್ತಾನೆ, ಆ ರೀತಿಯಾಗಿ ಮುಮುಕ್ಷವಾಗಿರ್ತಕ್ಕಂಥವನು ಆತ್ಮನನ್ನ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಕಲಾಕಾರರು ಹೇಗೆ ಕಲೆಯನ್ನ ಕರಗತ ಮಾಡಿಕೊಳ್ಳಲಿಕ್ಕೆ ನಿರಂತರವಾಗಿ ಅಭ್ಯಾಸವನ್ನ ಮಾಡ್ತಾರೆ, ಆ ರೀತಿಯಾಗಿ ಕುಶಲ ಅಂದ್ರೆ ಕಾರ್ಯದಲ್ಲಿ ಕುಶಲತೆಯನ್ನ ಪಡೆದುಕೊಳ್ಳಲಿಕ್ಕೆ, ಸಾಕ್ಷಿಯಾಗಲಿಕ್ಕೆ ಕೂಡ ಈ ಮುಮುಕ್ಷು ಆಗಿರ್ತಕ್ಕಂಥವನು ಆತ್ಮನಲ್ಲಿ ಮನಸ್ಸನ್ನ ನೆಡಬೇಕು, ಆತ್ಮನ ಗುಣವನ್ನ ತನ್ನ ಗುಣವನ್ನಾಗಿ ಮಾಡಿಕೊಳ್ಬೇಕು. ಇನ್ನು ಧರ್ಮಯುಕ್ತವಾದ ಫಲಗಳನ್ನ ಪಡೆದುಕೊಳ್ಳಲಿಕ್ಕೆ, ಮಹತ್ತರವಾಗಿರ್ತಕ್ಕಂತಹ ಸ್ವರ್ಗಾದಿಗಳನ್ನ ಪಡೆದುಕೊಳ್ಳಲಿಕ್ಕೆ ಉಪಾಸನಾ ಕ್ರಮಗಳನ್ನ ಮಾಡ್ತಕ್ಕಂಥವರು ಹೇಗೆ ಕ್ರಮಬದ್ಧವಾಗಿ ಮಾಡ್ತಾರೋ
ಆ ರೀತಿಯಾಗಿ ಕೂಡ ಮುಮುಕ್ಷವಾಗಿರ್ತಕ್ಕಂಥವನು ಶಾಸ್ತ್ರದ ಚಿಂತನೆಯನ್ನ ಆ ರೀತಿಯಾಗಿ ಕ್ರಮಬದ್ಧವಾಗಿ ಮಾಡ್ತಾ ಆತ್ಮನಲ್ಲಿ ಮನಸ್ಸನ್ನ ನೆನೆಸ್ಬೇಕು ಅಂತ ಹೇಳಿದ್ರು. ಇನ್ನು ಅಣಿಮಾದಿ ಸಿದ್ಧಿಗಳನ್ನ ಪಡೆದುಕೊಳ್ಳಲಿಕ್ಕೆ ಮಹಾ ತಪಸ್ವಿ ಹೀಗೆ ಅತಿ ಆಯಾಸವಾಗಿರ್ತಕ್ಕಂತಹ ದೃಢವಾದ ವ್ರತಗಳನ್ನ ತೆಗೆದುಕೊಂಡು ಅವನು ತಪಸ್ಸು ಮಾಡ್ತಾನೆ. ಆ ರೀತಿಯಾಗಿ ಆತ್ಮನನ್ನು ಪಡೆದುಕೊಳ್ಳಲಿಕ್ಕೆ ಅವರವರ ಸ್ವಭಾವಕ್ಕೆ ಅನುಸಾರವಾಗಿ ಒಬ್ಬ ತಾಮಸಿಕ ಸ್ವಭಾವದವನು ಹೇಗೆ ಅಂದ್ರೆ ತಾಮಸಿಕ ಸ್ವಭಾವ ಅಂದ್ರೆ ಸಾತ್ವಿಕ ತಾಮಸ ಅಂತ ಕರಿತೀವಿ ನಾವು ಅದನ್ನ. ಆ ಸಾತ್ವಿಕ ತಾಮಸ ಸ್ವಭಾವದವನು ಹೇಗೆ ಬದಲಾವಣೆ ಆಗ್ಬೇಕು, ಸಾತ್ವಿಕ ರಾಜಸಿಕನ ಹೇಗೆ ಬದಲಾವಣೆ ಆಗ್ಬೇಕು, ಮತ್ತು ಸಾತ್ವಿಕನಾಗಿರ್ತಕ್ಕಂಥ ಸಾತ್ವಿಕನು ಹೇಗೆ ತನ್ನ ಸ್ವಭಾವವನ್ನ ಬದಲಾಯಿಸಿಕೊಳ್ಬೇಕು ಅನ್ನುವಂತಹ ಒಂದು ವಿಧಾನ ನಾವು ಹಾಗೆ ನೋಡ್ಬೋದು. ಇನ್ನೊಂದು ವಿಧಾನದಲ್ಲಿ ಎಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಎಲ್ಲಾ ಮನೋಸ್ಥಿತಿಗಳನ್ನ ಗಮನಿಸಿಬಿಟ್ಟನ್ನು ಕೂಡ ಒಂದು ಹೇಳಿದಂತೆ ವಿವರಣೆ ಇದೆ. ಇಷ್ಟು ಸಂಗತಿಯನ್ನ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ವಿ. ನೋಡಿದ್ಮೇಲೆ ಈಗ ಅವರು ಕನ್ಕ್ಲೂಷನ್ ಬರ್ತಾ ಇದ್ದಾರೆ. ಏನು ಕನ್ಕ್ಲೂಷನ್ ಬರ್ತಾ ಇದ್ದಾರೆ ಅಂತಂದ್ರೆ ಶ್ಲೋಕ ನಂಬರ್ 209 ಕೌಶಲಾನಿ ವಿವರ್ಧಂತೆ ತೇಷಾಂ ಅಭ್ಯಾಸ ಪಾಠವಾತ್ ಯಥಾ ತದ್ವಿದ್ವಿವೇಕೋ ಅಸ್ಯ ಅಪಿ ಅಭ್ಯಾಸಾದ್ಯುಷದಾಯತೆ. ಕೌಶಲಾನಿ ವಿವರ್ಧಂತೆ ತೇಷಾಂ ಅಭ್ಯಾಸ ಪಾಠವಾತ್. ಅಭ್ಯಾಸ ಪಾಠವಾತ್ ಅಂತಂದ್ರೆ ಹೇಗೆ ಒಬ್ಬ ಅಭ್ಯಾಸಿ ಒಂದು ಕಲೆ ಇರ್ಬೋದು, ಒಂದು ಸಂಗೀತ ಇರ್ಬೋದು, ಒಂದು ನಾಟ್ಯ ಇರ್ಬೋದು, ಒಂದು ತರ್ಕ ಇರ್ಬೋದು, ಒಂದು ವಿದ್ವತ್ ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಹೇಗೆ ನಿರಂತರವಾಗಿ ಅಭ್ಯಾಸವನ್ನ ಮಾಡ್ತಾ 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 ಅದರಲ್ಲಿ ಏನು ಬರ್ತದೆ ಅವನಿಗೆ ಅಂದ್ರೆ ಒಂದು ಕುಶಲತೆ ಬರ್ತದೆ ಅಂತಾರೆ ಅವರು. ಬಹಳ ಸೊಗಸಾಗಿರ್ತಕ್ಕಂತಹ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು ಕುಶಲತೆ ಬರುತ್ತೆ ಅಂದ್ರೆ ಅವನು ಅದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಆ ಪ್ರಾಕ್ಟೀಸ್ ಅನ್ನ ಸಿದ್ಧಿ ಮಾಡಿಕೊಂಡ ನಂತರ ತನ್ನ ವ್ಯಕ್ತಿತ್ವವನ್ನ ಬದಲಾವಣೆ ಮಾಡಿಕೊಳ್ತಾನೆ. ಏನು ಬದಲಾವಣೆ ಮಾಡಿಕೊಳ್ತಾನೆ ಅಂದ್ರೆ ಅವನು ಲೋಕದಲ್ಲಿ ತಾನು ಏನನ್ನ ಪ್ರಾಕ್ಟೀಸ್ ಮಾಡಿ ಸಿದ್ಧಿ ಮಾಡಿಕೊಂಡಿದ್ದಾನೋ ಆ ಸಿದ್ಧಿ ಮಾಡಿಕೊಂಡಿರ್ತಕ್ಕಂತಹ ವೃತ್ತಿಯಿಂದ ತನ್ನನ್ನ ತಾನು ಅಭಿವ್ಯಕ್ತಿಗೊಳ್ಳುತ್ತಾನೆ. ಅವನು ಸಾಮಾನ್ಯರಂತೆ ಅವನು ಇರಂಗಿಲ್ಲ. ಯಾರು ಅಂತಂದ್ರೆ ನಾನು ಸಂಗೀತಗಾರ, ನಾನು ನಾಟ್ಯಗಾರ ಅಂತ ಹೀಗೇನ್ ಮಾಡ್ತಾನೆ ಅಂದ್ರೆ ಕಾಮನ್ ಪೀಪಲ್ ನಿಂದ ತಾನು ಡಿಫ್ರೆಂಟ್ ಆಗ್ತಾನ. ಅವನು ತನ್ನ ಐಡೆಂಟಿಟಿ ಸಂಸಾರಿಗಳ ಐಡೆಂಟಿಟಿಗಿಂತ ಅವನೇನ್ ಮಾಡ್ತಾನ ಭಿನ್ನ ಆಗ್ತಾನ. ಅವನು ಯಾಕೆ ಅಂತಂದ್ರೆ ಅದರಲ್ಲಿ ಅವನು ಪರಿಣಿತಿಯನ್ನು ಪಡೆದನ್ನು ಸಿದ್ಧಿ ಮಾಡಿಕೊಂಡಿದ್ದಾನೆ. ನಾವು ತನ್ನ ಐಡೆಂಟಿಟಿ ಎಲ್ಲವನ್ನು ಕೂಡ ಅದರ ಮುಖಾಂತರವಾಗಿ ನಾನು ಹಾಡುಗಾರ ಅಂತ ಗುರುತಿಸಿಕೊಳ್ತಾನೆ, ನಾನು ಕಲಾಕಾರ ಅಂತ ಗುರುತಿಸಿಕೊಳ್ತಾನೆ. ಹೀಗೆ ಅಂದ್ರೆ ಏನಾಯ್ತು ಅಂದ್ರೆ ಟೋಟಲಿ ಪರ್ಸನಾಲಿಟಿ ಚೇಂಜ್ ಆಯ್ತು ಅಂತ. ಯಾಕೆ ಅಂತಂದ್ರೆ ಆ ನಿರಂತರವಾಗಿ ಅಭ್ಯಾಸ ಮಾಡಿರೋದ್ರಿಂದ, ಅಭ್ಯಾಸ ಸಿದ್ಧಿ ಆಗಿರೋದ್ರಿಂದ ಅವನು ಎಲ್ಲಿ ಬೇಕಂದ್ರಲ್ಲಿ ಅದನ್ನ ಪ್ರದರ್ಶನ ಮಾಡುವಂತಹ ಒಂದು ಯೋಗ್ಯತೆಯನ್ನು ಪಡೆದಿರ್ತಾನೆ. ಅವನು ಬರೀ ಎಲ್ಲೋ ಒಂದು ಏನು ಕಚೇರಿಯಲ್ಲಿ ಮಾತ್ರ ಅಲ್ಲ, ಎಲ್ಲೋ ಒಂದು ಫಿಲ್ಮ್ ಅಲ್ಲಿ ಮಾತ್ರ ಅಲ್ಲ, ಯಾವುದೋ ಒಂದು ರಂಗ ಸಜ್ಜಿಕೆ ಇರಲ್ಲ, ಎಲ್ಲಂದ್ರೆ ಅಲ್ಲೇ ಅದನ್ನ ಅವನು ಪ್ರದರ್ಶನ ಮಾಡಿಕೊಳ್ಳುವಷ್ಟು ಅವನ ಹತ್ರ ಏನಿರ್ತದ ಆ ಸಿದ್ಧಿ ಪಡ್ಕೊಂಡಿರ್ತಾನೆ. ಹಾಗಾಗಿ ಯಾವಾಗಲೂ ಕೂಡ ಅವನು ತಾನು ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ. ಬಿಕಾಸ್ ಆಫ್ ದಿ ಕುಶಲತೆಯನ್ನ ಪಡ್ಕೊಂಡಿದ್ದಾನೆ ಅಂತ. ಅಂದ್ರೆ ತಾನು ಸಾಮಾನ್ಯನಕ್ಕಿಂತ ಭಿನ್ನನಾಗಿ ತೋರಿಸ್ಕೊಳ್ಳಕ್ಕೆ ಯಾವಾಗಲೂ ಕೂಡ ಅವನು ಇಷ್ಟಪಡ್ತಾನೆ. ಯಥಾ ತದ್ವದ್ ವಿವೇಕಿ ಅಸ್ಯ ಅಪಿ ಅಭ್ಯಾಸ ದ್ವಿಷದಾಯತೆ. ಅದೇ ರೀತಿಯಾಗಿ ಒಬ್ಬ ಮುಮುಕ್ಷು ಆಗಿರ್ತಕ್ಕಂಥವನು ಏನ್ ಮಾಡ್ಬೇಕು ಅಂತಂದ್ರೆ ಯಾವಾಗಲೂ ಕೂಡ
ಸೊ ಈ ಚಿದಾಭಾಸನಕ್ಕಿಂತ ಭಿನ್ನವಾಗಿ ತನ್ನನ್ನ ತಾನು ಐಡೆಂಟಿಟಿ ಮಾಡಿಕೊಳ್ಳೋದ್ರ ಕಡೆಗೆ ಯಾವಾಗ್ಲೂ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಥಿಂಗ್ಸ್ ಇದು. ಅವನು ಕಲಾಕಾರ ಏನ್ ಮಾಡ್ತಾನೆ, ಲೌಕಿಕದಲ್ಲಿ ಪ್ರದರ್ಶನ ಮಾಡ್ತಾನೆ. ಇದು ಲೌಕಿಕದಲ್ಲಿ ಪ್ರದರ್ಶನ ಮಾಡೋದಿಲ್ಲ, ಯಾಕಂದ್ರೆ ಇದು ಇನ್ನರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಯಾವಾಗಲೂ ಕೂಡ ಅವನು ತನ್ನಲ್ಲಿ ತಾನು ನಾನು ಸಂಸಾರಿ ಅಲ್ಲ, ನಾನು ಆತ್ಮಸ್ವರೂಪ, ನಾನು ಯಾವುದೇ ಸಂಗಿ ಅಲ್ಲ, ನಾನು ಅಸಂಗ ಸ್ವರೂಪ, ಹೀಗೆ ಯಾವಾಗಲೂ ಕೂಡ ಆ ಡಿಟೇಲ್ಸ್ ಆಗೋದ್ರ ಕಡೆಗೆ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಸಮ್ ಮೂಮೆಂಟು ಅದು ಮೂವ್ ಆಗ್ಲಿ, ಇಟ್ ಇಸ್ ಓಕೆ, ಬಟ್ ಆಫ್ಟರ್ ದೆನ್ ಅಗೇನ್ ಕರೆಕ್ಷನ್ ಆಗ್ಬೇಕು. ಅವನು ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿದೆ, ದಟ್ ಈಸ್ ಓಕೆ, ದೆನ್ ಅಗೇನ್ ಮತ್ತೆ ಬಿಡಿಸ್ಕೋಬೇಕದ್ರಿಂದ. ಇದನ್ನೇನ್ ಕರೀತಾರೆ, ಕೌಶಲ್ಯಾನಿ ವರ್ಧಂತೆ. ಅಂದ್ರೆ ಹೆಂಗೊಬ್ಬ ಕಲಾಕಾರ ಅದನ್ನ ಅಭಿವ್ಯಕ್ತಿ ಮಾಡ್ತಾನೋ ಆ ರೀತಿಯಾಗಿ ಯಾವಾಗ್ಲೂ ಕೂಡ ಈ ಮುಮುಕ್ಷು ಆಗಿರ್ತಕ್ಕಂಥವನು ಇನ್ನಾರು ಯಾವಾಗ್ಲೂ ಕೂಡ ಅಭ್ಯಾಸಿ ಆಗಿರ್ಬೇಕು. ಬಹಳ ಮುಖ್ಯವಾಗಿ ಇದನ್ನ ಸ್ವಾಮಿಗಳು ಪಾಠವನ್ನ ಅಂದ್ರೆ ಸ್ವಾಮಿಗಳಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮನದಂದುಕೊಳ್ಳಬೇಕು ಅಂತ ಅವ್ರು ಕೆಲವೊಂದು ಕಡೆಗೆ ವ್ಯಾಖ್ಯಾನ ಮಾಡುವಾಗ, ಮನದಂದುಕೊಳ್ಬೇಕು ಅಂದ್ರೆ ಅದು ನಾನೇ ಅಂತ ಅನ್ಕೊಳ್ಬೇಕು. ಯಾವಾಗ್ಲೂ ಕೂಡ ಅಂತರಂಗದಲ್ಲಿ ಆ ಬಿಡಿಸ್ಕೊಳ್ಳುವಿಕೆ ಬರ್ಬೇಕು. ಯಾವಾಗ್ಲೂ ಕೂಡ ಯಾವಾಗ ಅದು ಬಿಡಿಸ್ಕೊಳಕ್ ಬರ್ತದೆ ಅವಾಗ ಅವನ ಐಡೆಂಟಿಟಿ ಎಲ್ಲವೂ ಕೂಡ ಆತ್ಮನಲ್ಲಿ ನೆಲೆಸ್ತಾ ಬರ್ತದೆ. ಸೊ ಇಷ್ಟನ್ನ ಹೇಳಿದ್ಮೇಲೆ, ಯಾಕಂದ್ರೆ ಇದು ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥದ್ದು ಅಂತ ಮುನಿಗಳಿಗೆ ಗೊತ್ತು. ಈಗ ಅದನ್ನ ಅವರು ಇನ್ನೊಂದು ರೀತಿಯಾಗಿ ಅನ್ವಯ ವ್ಯತಿರೇಕ ಎನ್ನುವಂತಹ ಅಭ್ಯಾಸದಿಂದ ಇಲ್ಲಿಂದ ಹಿಡ್ಕೊಂಡು ಈ 215ನೇ ಶ್ಲೋಕ ತನಕ ಸಾಕ್ಷಿ ಭಾವವನ್ನ ಅಂದ್ರೆ ಕಂಪ್ಲೀಟ್ ಆಗಿ ಇದರ ಐಡೆಂಟಿಟಿ, ಅದ್ವೈತದ ಒಂದು ಸ್ಥಿತಿಯನ್ನ ಇಲ್ಲಿ ಅವರು ಹೇಳ್ತಾರೆ. ಅವರು ವಿವಿಚ್ಯತ ಭೋಕ್ತೃತತ್ವಂ ಚ ಜಾಗ್ರದಾದಿಶ್ವಸಂಗತಾಂ ಅನ್ವಯ ವ್ಯತಿರೇಕಾಭ್ಯಾಂ ಸಾಕ್ಷಿಣ್ಯದ್ಯವಸೀಯತೆ. ಸಾಕ್ಷಿಣಿ ಪ್ರತಿ ಸಾಕ್ಷಿಣಃ ಅದಿ ಅವಸೀಯತೆ ಅಂತ. ವಿವಿಚ್ಯತ ಭೋಕ್ತೃತತ್ವಂ ಚ ಜಾಗ್ರದಾದಿಶ್ವ ಅಸಂಗತ ಅಂತ. ಅಂದ್ರೆ ಈ ಭೋಕ್ತೃವಾಗಿರ್ತಕ್ಕಂತಹ ಈ ಸ್ವರೂಪ, ಪಾರಮಾರ್ಥಿಕ ಸ್ವರೂಪವನ್ನ ತಿಳಿದಿರ್ತಕ್ಕಂಥವನು, ಈಗ ಅವನು ಇನ್ನೂ ಅಮುಖ್ಯವಾಗಿದ್ದಾನೆ. ಅವನೇನ್ ಮಾಡ್ಬೇಕಂದ್ರೆ ಯಾವಾಗಲೂ ಕೂಡ ಈ ಅನ್ವಯ ವ್ಯತಿರೇಕದ ಅಭ್ಯಾಸದಿಂದ ಅವನ ಏನ್ ಮಾಡ್ಬೇಕಾದನಂತಂದ್ರೆ ಇದನ್ನ ಚೆನ್ನಾಗಿ ಇದನ್ನ ಅನ್ವಯ ಮತ್ತು ವ್ಯತಿರೇಕದ ಅಭ್ಯಾಸದಿಂದ ಈ ಸಾಕ್ಷಿ ಭಾವವನ್ನ ಸ್ಥಿತಗೊಳಿಸಿಕೊಳ್ಬೇಕು ಅಂತ. ಯಾವುದನ್ನ ಅನ್ವಯ ಮಾಡಿಕೊಳ್ಬೇಕು ಮತ್ತೆ ಯಾವುದನ್ನ ವ್ಯತಿರೇಕ ಮಾಡ್ಬೇಕು. ಅನ್ವಯ ಅಂತಂದ್ರೆ ಯಾವುದನ್ನ ತಗೊಳ್ಬೇಕು, ವ್ಯತಿರೇಕ ಅಂತಕ್ಕಂಥದ್ದು ಯಾವುದನ್ನ ಬಿಡಬೇಕು ಅಂತ.
ಯತ್ರ ಯದ್ವದೃಶ್ಯತೆ ದೃಷ್ಟ ಜಾಗ್ರತ್ ಸ್ವಪ್ನ ಸುಷುಪ್ತಿಷು ತತ್ರೈವ ತನ್ನೇತರತ್ರೇತ ಅನುಭೂತಿರ್ಹಿ ಸಮ್ಮತಾಂ. ಯತ್ರ ಯತ್ತತ್ ದೃಶ್ಯತೆ ದ್ರಷ್ಟ್ರ ಅಂತಂದ್ರೆ ನೋಡುವನು ಅಂತ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ತತ್ರ ಏವ ತನ್ ಇತರಃ ಏತತ್ ಅತಿ ಅನುಭೂತಿರ್ಹಿ ಸಮ್ಮತ. ಅಂದ್ರೆ ಈ ಮೂರು ಅವಸ್ಥೆಗಳಲ್ಲಿ, ಜಾಗ್ರ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಯಾರು ಈ ಅವಸ್ಥೆಗಳನ್ನ ಅನುಭವಿಸುವರು ಮತ್ತೆ ಯಾರು ಸಾಕ್ಷಿಯಾಗಿ ಇರ್ತಕ್ಕಂಥವ್ರು ಅಂತ. ಅನುಭವಿಸುವವನು ಯಾರು? ಮೂರು ಅವಸ್ಥೆಗಳನ್ನ ಅನುಭವಿಸುವವನು ಯಾರು? ಕೂಟಸ್ಥನಿಂದ ಕೂಡಿರ್ತಕ್ಕಂತಹ ಚಿದಾಭಾಸ ಮೂರು ಅವಸ್ಥೆಗಳನ್ನ ಅನುಭವಿಸ್ತಾನೆ. ವಿಶ್ವನಾಗಿ, ತೈಜಸ್ಸನಾಗಿ, ಪ್ರಾಜ್ಞನಾಗಿ ಅವನು ಮೂರು ಅವಸ್ಥೆಗಳನ್ನ ಅನುಭವಿಸ್ತಾನೆ. ಆದ್ರೆ ಈ ಮೂರು ಅವಸ್ಥೆಗಳು ಒಂದಕ್ಕೊಂದು ನಮಗೆ ಲಿಂಕ್ ಇರ್ಬೇಕಾದ್ರೆ ಅದಕ್ಕೊಬ್ರು ಅವಸ್ಥೆಗೆ ಅತೀತವಾಗಿರ್ತಕ್ಕಂತಹದ್ದು ಯಾವುದು ಕೂಟಸ್ಥ ಇದೆಯೋ ಆ ಕೂಟಸ್ಥನಿಗೆ ಅವಸ್ಥೆಗಳಿಲ್ಲ. ಯಾರಿಗೆ ಅವಸ್ಥೆಗಳಿದಾವೆ ಅಂತಂದ್ರೆ, ಯಾರು ಈ ವಿಶ್ವತೈಜಸ ಪ್ರಾಜ್ಞನಾಗಿ ವ್ಯವಹಾರ ಮಾಡ್ತಾ ಇದ್ದಾನೋ ಅವನಿಗೆ ಅವಸ್ಥೆಗಳಿದಾವೆ. ಆದ್ರೆ ಕೂಟಸ್ಥನಿಗೆ ಅವಸ್ಥೆಗಳು ಇಲ್ಲ. ಮತ್ತೆ ಈಗ ವಿಶ್ವ ತೈಜಸ ಪ್ರಾಜ್ಞೆ ಅನ್ನುವಂತಹದ್ದು ಅದು ಮೂವ್ ಆಗ್ಬೇಕಾದ್ರೆ ಆ ಕೂಟಸ್ಥನಿರೋದ್ರಿಂದ ಮೂವ್ ಆಗತ್ತಲ್ವಾ, ಮತ್ತೆ ಕೂಟಸ್ಥನೇ ಮೂರು ಅವಸ್ಥೆಗಳನ್ನು ಅನುಭವಿಸ್ತಾನಲ್ವಾ ಅನ್ನುವಂತಹದ್ದು ಸಂಶಯ ಬಂದ್ರೆ, ಸೊ ಅದಕ್ಕೆ ನಾವು ಈಗಾಗಲೇ ಹಿಂದಿನ ಒಂದು ಉಪನ್ಯಾಸದಲ್ಲಿ ನೋಡಿದ್ವಿ. ಬೃಹದಾರಣ್ಯಕ ಮಂತ್ರ 4ನೇ ಅಧ್ಯಾಯದ 3ನೇ ಬ್ರಾಹ್ಮಣದಲ್ಲಿ 7ರಿಂದ 15ನೇ ಶ್ಲೋಕ ತನಕ ಈ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಅಲ್ಲಿ ನಿವೇದನೆ ಮಾಡಿದ್ದಾರೆ. ಈಗಾಗಲೇ ಅದನ್ನ ನಾವು ಒಂದ್ಸಲ ನೋಡಿದ್ದೀವಿ. ಅದನ್ನ ನೀವು ಎರಡು ರೀತಿಯಿಂದನೂ ಕೂಡ ನೀವು ಇದನ್ನು ವಿಚಾರ ಮಾಡ್ಬೋದು. ಅಜ್ಞಾನದಿಂದ ಸಾಮಾನ್ಯ ಜೀವಿಗಳು ಮಾಡುವಂತಹ ಅವಸ್ಥೆಗಳ ವ್ಯವಹಾರವೇ ಬೇರೆ, ಮತ್ತೆ ಜ್ಞಾನಿಯಾಗಿರ್ತಕ್ಕಂಥವನು ವ್ಯವಹಾರಗಳನ್ನ ಮಾಡೋದು ಬೇರೆ. ಜ್ಞಾನಿಯಾಗಿರ್ತಕ್ಕಂಥವನು ಅವಸ್ಥೆಗಳನ್ನ ಲೀಲೆಯಾಗಿ ಅವನು ತಗೊಳ್ತಾನೆ, ಅಜ್ಞಾನಿಯಾಗಿರ್ತಕ್ಕಂಥವನು ಅವಸ್ಥೆಗಳನ್ನ ಸತ್ಯವಾಗಿ ತಗೊಳ್ತಾನೆ. ಆ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯ ಮುನಿಗಳು ಜನಕ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಹೇಗೆ ಹೇಳ್ತಾರೆ ಅಂತಂದ್ರೆ, ಯಾವಾಗ ಅವನು ಆತ್ಮ ಜಾಗೃತ ಅವಸ್ಥೆಗೆ ಬರ್ತಾನೆ, ಜಾಗೃತ ಅವಸ್ಥೆಗೆ ಬಂದಾಗ ಮನಸ್ಸಿನ ಮುಖಾಂತರವಾಗಿ ಇಂದ್ರಿಯಗಳಿಂದ ಅನುಭವಗಳನ್ನ ಪಡೆದುಕೊಳ್ಳುತ್ತಾ, ಬಹಳ ಎಚ್ಚರದಿಂದ ಕೇಳ್ರಿ ಇದನ್ನ, ಮನಸ್ಸಿನಲ್ಲಿ ಇಂದ್ರಿಯಗಳ ಮುಖಾಂತರ ವಿಷಯಾದಿಗಳನ್ನ ಪಡೆದುಕೊಳ್ಳುತ್ತಾ ಮನಸ್ಸಿನ ಕಲ್ಪನೆಯಲ್ಲಿ ಸಂಸಾರವನ್ನ ಕಟ್ಟಿಕೊಳ್ತಾನೆ. ಯಾಕಂತಂದ್ರೆ ಜಗತ್ತು ಹೊರಗಡೆ ಇಲ್ಲ. ಯಾಕಂತಂದ್ರೆ ಈ ಕಲ್ಲು ಮಣ್ಣಿಗೆ ಜಗತ್ತಿದೆ ಅಂತ ಗೊತ್ತಿಲ್ಲ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್. ಹಾಗಾಗಿ ಅವನೇನ್ ಮಾಡ್ತಾನೆ ಅಂತಂದ್ರೆ, ಈ ಮನಸ್ಸಿನಲ್ಲಿ ಈ ಜಗತ್ತನ್ನ ಅವನು
ತನ್ನ ಲೀಲೆಗೋಸ್ಕರವಾಗಿ ಜಗತ್ತನ್ನ ನೋಡ್ತಾನ, ಮತ್ತೆ ಜಗತ್ತಿನಲ್ಲಿ ಭಾಗವಹಿಸ್ತಾನ. ಅವನು ಏನು ಶರೀರವನ್ನು ಭೋಕ್ತನಾಗಿದ್ದನೋ, ಶರೀರವನ್ನು ತಗೊಂಡಿದ್ದನೋ, ಆ ಶರೀರಕ್ಕೆ ಅನುಗುಣವಾಗಿರ್ತಕ್ಕಂತಹ ಪುಣ್ಯ ಪಾಪಗಳನ್ನ, ಧರ್ಮಗಳನ್ನ, ಕರ್ಮಗಳನ್ನ ಎಲ್ಲ ಮಾಡ್ತಾನೆ. ಯಾವಾಗ ಅವನು ಸ್ವಪ್ನಕ್ಕೆ ಹೋಗ್ತಾನ, ಅವಾಗ ಇದನ್ನೆಲ್ಲವನ್ನ ಇಲ್ಲೇ ಬಿಟ್ಬಿಡ್ತಾನೆ. ಸ್ವಪ್ನದಲ್ಲಿ ಇಂದ್ರಿಯಗಳ ಸಹಾಯವಿಲ್ಲದೆ ಕೇವಲ ಮನಸ್ಸಿನಿಂದ ಕಲ್ಪನಾ ರೂಪದಲ್ಲಿ ಕನಸನ್ನ ಕಟ್ಟಿಕೊಂಡು ಆ ಕನಸಿನಲ್ಲಿ ಕೂಡ ಈ ಕನಸಿಂದ ಧರ್ಮಗಳನ್ನ ಅನುಭವಿಸ್ತಾನೆ. ಮತ್ತೆ ಏನ್ ಮಾಡ್ತಾನೆ ಅವನು, ಅದನ್ನೆಲ್ಲ ನೋಡಿದ್ಮೇಲೆ ಪುನಃ ಮತ್ತೆ ಅಲ್ಲೇ ಬಿಟ್ಟುಬಿಟ್ಟು, ಮತ್ತೆ ಸ್ವಪ್ನದಲ್ಲಿ ಇರ್ತಕ್ಕಂಥ ಸ್ವಪ್ನದಲ್ಲಿ ಬಿಟ್ಟುಬಿಟ್ಟು, ಮತ್ತೆ ಅವನು ಏನಿಲ್ದಿರ್ತಕ್ಕಂತಹ ಈ ಎಲ್ಲಾ ಇಂದ್ರಿಯಗಳು ಲಯ ಆಗ್ತಕ್ಕಂತಹ ಸ್ಥಿತಿಗೆ ಸುಷುಪ್ತಿಗೆ ಹೋಗ್ತಾನೆ. ಸುಷುಪ್ತಿಯಲ್ಲಿ ತಾನಾಗಿರ್ತಾನೆ. ಮತ್ತೆ ತನ್ನ ಲೀಲೆಗೋಸ್ಕರವಾಗಿ ಜಾಗೃತಿಗೆ ಬರ್ತಾನೆ, ಸ್ವಪ್ನಕ್ಕೆ ಬರ್ತಾನೆ, ತನ್ನ ಸ್ಥಿತಿಗೆ ಹೋಗ್ತಾನೆ. ತ್ರಿಷು ಧಾಮಸು ಯದ್ಭುಕ್ತಂ, ಈ 3 ಲೋಕದಲ್ಲಿ ಸದಾ ತಿರುಗ್ತಾ ಇರ್ತಾನೆ ಅವನು. ಹೀಗೆ ತುಂಬಾ ವಾಸ್ತವಿಕವಾಗಿರ್ತಕ್ಕಂತಹ, ತುಂಬಾ ಸೈಂಟಿಫಿಕ್ ಆಗಿರ್ತಕ್ಕಂತಹ ವಿಚಾರವನ್ನ ಇಲ್ಲಿ ವಿದ್ಯಾರಣ್ಯರು ಕೊಡ್ತಾರೆ. ನಾವು ಹಾಗೆ ಬದುಕುದಿಲ್ಲ. ಯಾಕಂದ್ರೆ ಇವತ್ತಿಂದ ಇವತ್ತಂತ ಎಲ್ಲಿ ಬದುಕ್ತೇವೆ ನಾವು? ಇವತ್ತಿನ ದಿನ ನಾಳೆಗೆ ಜೋಡಿಸಿದ್ದೀವಿ, ನಾಡಿಗೆ ಜೋಡಿಸಿದ್ದೀವಿ, ಮತ್ತೆ ನಾಡಿದ್ದಿನ ಹಿಂದಿನ ಕರ್ಮ ಜೋಡಿಸಿದ್ದೀವಿ. ಹಿಂಗೆ ಸುತ್ತಾಕೊಂಡಿದ್ದೀವಿ ನಾವು ಮನುಷ್ಯನಿಗೆ. ಇದೆಲ್ಲ ಹಾಗಿಲ್ಲ ಅದು ಆಕ್ಚುಲಿ. ಯಾಕಂದ್ರೆ ಹಿಂದಿನ ದಿನಕ್ಕೆ ನಿನ್ನೆಗೆ ಇವತ್ತಿಗೆ ಈ ರೀತಿಯಾಗಿ ಎಷ್ಟು ಪ್ರಾಕ್ಟಿಕಲ್ ಅಂತಂದ್ರೆ ಅದನ್ನ ಕಲ್ಪನೆ ಮಾಡಿಕೊಳ್ಳಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಾವು ಆ ಮೈಂಡ್ ನ ಸೆಟ್ ನಮ್ಗೆ ಇಲ್ದೇ ಇರೋದ್ರಿಂದ. ನೋಡಿ, ಯಾವತ್ತಿಂದ ಅವತ್ತು ಬಿಟ್ಬಿಡಿ, ಮುಗಿದೋಯ್ತು. ಅವನ್ ನರಕನೂ ಇಲ್ಲ ಅವನಿಗೆ, ಸ್ವರ್ಗನೂ ಇಲ್ಲ, ಯಾವುದೇ ಇಲ್ಲ ಅವನಿಗೆ. ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಯಾಕಂದ್ರೆ ಅಲ್ಲಿ ಬಿಟ್ಬಿಡ್ತಾನಲ್ಲ ಅವನು. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲದಂತ ಸಾಕ್ಷಿ ಸ್ಥಿತಿ. ಅವಾಗ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಅನ್ವಯ ಏನ್ ಮಾಡ್ಕೋಬೇಕು ಅಂತಂದ್ರೆ, ಯಾವುದನ್ನ ಜಾಗೃತದಲ್ಲಿ ನೋಡ್ತಾನೆ ಅದನ್ನೆಲ್ಲದನ್ನು ಕೂಡ ಸ್ವಪ್ನಕ್ಕೆ ಹೋದಾಗ ಅದನ್ನ ಎಲ್ಲವೂ ಕೂಡ ಜಾಗೃತದಲ್ಲಿ ವ್ಯವಹಾರ ಮಾಡುವಾಗ ಅನ್ವಯ ಮಾಡಿಕೊಳ್ಬೇಕು. ಯಾವ ಸ್ವಪ್ನಕ್ಕೆ ಹೋಗುತ್ತಾನೆ ಅದನ್ನ ಏನ್ ಮಾಡ್ಬೇಕು, ವ್ಯತಿರೇಕ ಮಾಡ್ಬೇಕು. ಅದನ್ನ ಮತ್ತೆ ಸ್ವಪ್ನಕ್ಕೆ ಹೋದಾಗ ಅದನ್ನ ಅನ್ವಯ ಮಾಡಿಕೊಳ್ಬೇಕು. ಮತ್ತೆ ಸ್ವಪ್ನದಲ್ಲಿರ್ತಕ್ಕಂತಹ ಎಲ್ಲ ಧರ್ಮಗಳನ್ನ ವ್ಯತಿರೇಕ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲವನ್ನ ಆ ಕ್ಷಣದಲ್ಲಿ ಯಾವುದಕ್ಕೆ ಅಂಟಿಲ್ದಿರ್ತಕ್ಕಂತಹ ಕೇವಲ ಸಾಕ್ಷಿ ಸ್ವರೂಪ ಮಾತ್ರ ಉಳ್ಕೊಳ್ತದೆ. ಸ ಯತ್ ತತ್ರೇಕ್ಷತೆ ಕಿಂಚಿತ್ ತೇನಾನನ್ವಾಗತೋ ಭವೇತ್ ತುಷ್ಟ್ಯೈವ ಪುಣ್ಯಂ ಪಾಪಂ ಚ ಇತ್ಯೇವಂ ಶ್ರುತಿಷು ಡಿಂಡಿಮಾಂ. ಸೇಮ್ ಅದೇ ಶ್ಲೋಕವನ್ನು ಹೇಳ್ತಾರೆ ಈಗ ಅವರಲ್ಲಿ. ಈ ಅನ್ವಯ ವ್ಯತಿರೇಕವನ್ನ ಜಾಗೃತದಲ್ಲಿದ್ದಾಗ ಸ್ವಪ್ನ ಇಲ್ಲ, ಸ್ವಪ್ನದಲ್ಲಿದ್ದಾಗ ಜಾಗೃತ ಇಲ್ಲ, ಸುಷುಪ್ತಿಯಲ್ಲಿದ್ದಾಗ ಜಾಗೃತ ಸ್ವಪ್ನ ಯಾವುದೂ ಇಲ್ಲ. ಹೀಗೆ ಯಾವುದು ಇಲ್ಲವೋ ಅದನ್ನ ವ್ಯತಿರೇಕ ಮಾಡ್ಬೇಕು, ಯಾವುದ್ರಲ್ಲಿ ಇದನೋ ಅದನ್ನ ಅನ್ವಯ ಮಾಡಿಕೋಬೇಕು. ಅವಾಗ ಏನಾಗುತ್ತೆ, ವ್ಯತಿರೇಕ ಇರ್ತಕ್ಕಂಥದ್ದು ಯಾವುದು ಕೂಡ ಇಲ್ಲ ಅಂತ ಆಗಿಬಿಡುತ್ತೆ ನಿಮ್ಗ. ಬರೀ ಯಾವಾಗಲೂ ಕೂಡ ಅನ್ವಯ. ಯಾಕಂದ್ರೆ ಆತ್ಮನಿಗೆ ಅವಸ್ಥೆಗಳಿಲ್ಲ, ಕೂಟಸ್ಥನಿಗೆ ಅವಸ್ಥೆ ಇಲ್ಲ. ಯಾಕಂದ್ರೆ ಅವನು ಯಾವಾಗ್ಲೂ ಇರ್ತಾನ, ಅವನು 3 ಕಾಲದಲ್ಲಿ ಇರ್ತಕ್ಕಂಥವನು. ಅವನು ಆ 3 ಕಾಲದಲ್ಲಿ ಇರ್ತಕ್ಕಂತಹ ಕೂಟಸ್ಥನನ್ನ ಅನ್ವಯ ಮಾಡಿಕೊಳ್ಬೇಕು. ಅವಸ್ಥೆಗೆ ಅನುಗುಣವಾಗಿ ಯಾವುದು ಕಾಣಿಸಿಕೊಳ್ತದೋ ಅದನ್ನ ಏನ್ ಮಾಡ್ಬೇಕು, ಇನ್ನೊಂದು ಅವಸ್ಥೆಗೆ ಹೋದಾಗ ಅದನ್ನ ವ್ಯತಿರೇಕ ಮಾಡಬೇಕು. ಹೀಗೆ ಯಾವಾಗ ನಾವು ಈ ಅನ್ವಯ ವ್ಯತಿರೇಕ ಅಭ್ಯಾಸವನ್ನ ನಾವು ನಿರಂತರ ಮಾಡ್ತಾ ಬಂದ್ವಿ ಅಂತಂದ್ರೆ ಅವಾಗ ಏನಾಗಿಬಿಡ್ತದೆ, ಆತ್ಮನಷ್ಟೇ ಉಳಿತಾನೆ.
ಈ ಆತ್ಮನಷ್ಟೇ ಉಳಿದಾಗ ಅವನಿಗೇನಿಲ್ಲ ಅಂತಂದ್ರೆ ಈ ಶ್ಲೋಕ 212ನೇ ಶ್ಲೋಕ, ಸಹ ಯತ್ ತತ್ರ ಈಕ್ಷತೆ ಕಿಂಚಿತ್ ತೇನ ಅನನ್ವಗತೋ ಭವೇತ್. ದೃಷ್ಟೈವ ಪುಣ್ಯಂ ಪಾಪಂ ಚ ಇತ್ಯೇವಂ ಶ್ರುತಿ ಡಿಂಡಿಮ. ಇದು ಬೃಹದಾರಣ್ಯಕ ಉಪನಿಷತ್ತು ಮಂತ್ರ. ನಾನೇನ್ ಹೇಳಿದ್ನಲ್ಲಿ ಇವಾಗ ನಿಮಗೆ, ಯಾವುದನ್ನ ಪುಣ್ಯ ಪಾಪ ಧರ್ಮ ಧರ್ಮ ಅಂತಿದೆಯೋ ಇದೆಲ್ಲವೂ ಕೂಡ ಅವನಿಗೆ ಅಂಟೋದೇ ಇಲ್ಲ ಅಂತ ಅವನಿಗೆ. ಅದನ್ನ ಅವರು ಪುಟ್ನೋಟಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ನಿಮಗೆ ಎಕ್ಸಾಂಪಲ್ ಒಂದು ಗೀತೆಯಲ್ಲಿ 18th ಚಾಪ್ಟರ್ 17ನೇ ಶ್ಲೋಕ. ಯಸ್ಯ ನಾಹಂಕೃತೋ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾಂ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಶ್ಲೋಕ ನಂಬರ್ 17 ಚಾಪ್ಟರ್ 18. ಯಸ್ಯ ನಾಹಂಕೃತೋ ಭಾವಃ ಯಸ್ಯ ನ ಅಹಂ ಕೃತಃ. ಯಸ್ಯ, ಇದಕ್ಕೆ ಬಹಳ ಬ್ಯೂಟಿಫುಲ್ ಆಗಿ ಶಂಕರರು ಭಾಷ್ಯ ಬರೆದಿದ್ದಾರೆ. ಯಸ್ಯ ಶಾಸ್ತ್ರ ಆಚಾರ್ಯ ಉಪದೇಶ ನ್ಯಾಯ ಸಮ್ಮತ ಆತ್ಮನಃ. ಹೀಗೆ ಯಸ್ಯ ಅಂತಕ್ಕಂಥದ್ದನ್ನ ಅವ್ರು ಹೆಂಗ್ ತಗೊಂಡಿದ್ದಾರೆ ಅಂದ್ರೆ, ಶಾಸ್ತ್ರ ಆಚಾರ್ಯ ಉಪದೇಶ ನ್ಯಾಯ ಸಂಸ್ಕೃತಾತ್ಮನಃ. ಅಂದ್ರೆ ಈ ರೀತಿಯಾಗಿ ಶಾಸ್ತ್ರದಿಂದ ಆಚಾರ್ಯರ ಉಪದೇಶದಿಂದ ತಿಳಿದಿರ್ತಕ್ಕಂತಹ ಯಾರು ಜ್ಞಾನಿ, ನ ಭವತಿ ಅಹಂ ಕೃತಃ ಅಹಂ ಕರ್ತಃ ಇತ್ಯೇವಂ ಲಕ್ಷಣ. ಅವನ ಲಕ್ಷಣ ಹೆಂಗಿರ್ತದೆ ಅಂತಂದ್ರೆ, ನಾನು ಕರ್ತನೂ ಅಲ್ಲ, ನಾನು ಭೋಕ್ತನೂ ಅಲ್ಲ. ಇತಿ ಇವ ಪಂಚ ಅಧಿಷ್ಠಾನಾದಾಯ ಅವಿದ್ಯೆಯ ಆತ್ಮನಿ ಕಲ್ಪಿತಾಃ ಸರ್ವಕರ್ಮಾಣಾಂ ಕರ್ತಾರಃ ಸ ನ ಅಹಂ. ಇವು ಎಲ್ಲವೂ ಕೂಡ ಈ ಪಂಚ ಜ್ಞಾನೇಂದ್ರಿಯಗಳ ಕರ್ಮೇಂದ್ರಿಯಗಳಿಂದ ನಮಗೆ ಈ ರೀತಿಯಾಗಿ ಅಧ್ಯಾಸದಿಂದ ಗೋಚರವಾಗುತ್ತೆ ಅಷ್ಟೇ. ಯಾವಾಗ ನೀವು ಅಧ್ಯಾಸವನ್ನ ಕಳ್ಕೊಂಡ್ರಿ, ಅಹಂತು ತದ್ ವ್ಯಾಪಾರಾಣಂ ಸಾಕ್ಷಿಭೂತ. ಅವಾಗ ಅಲ್ಲಿ ಏನ್ ಬರ್ತದೆ, ಅಲ್ಲಿ ಸಾಕ್ಷಿ ನಾನು ಅಲ್ಲ ಅಂತ ಬರ್ತದೆ. ನ ಅಹಂ ಕರ್ತಃ ಭಾವಃ ಬುದ್ಧಿ ಯಸ್ಯ ನ ಲಿಪ್ಯತೆ. ಲಿಪ್ಯತೆ ಅಂತಕ್ಕಂಥ ಅರ್ಥ ಏನಂತಂದ್ರೆ ಅವನಿಗೆ ಅಂಟಿಲ್ಲ ಅಂತ. ಬುದ್ಧಿ ಯಸ್ಯ ನ ಲಿಪ್ಯತೆ, ಬುದ್ಧಿಯಲ್ಲಿ ಅವನಿಗೇನಿಲ್ಲ, ಅವನಿಗೆ ಅಂಟಿಲ್ಲ. ಅದಕ್ಕೆ ಅವರು ಅಹಂ ತದ್ ವ್ಯಾಪಾರಣಂ ಸಾಕ್ಷಿಭೂತಃ. ಹಾಗಾಗಿ ಅವನ ಒಂದು ಸ್ಟೇಟಸ್ ಅನ್ನ, ಮುಂಡಕವನ್ನ ಕೋಟ್ ಮಾಡ್ತಾರ. ಅಪ್ರಾಣಃ ಹಿ ಅಮನಃ ಶುಭ್ರಃ ಅಕ್ಷರಾತ್ ಪರತಃ ಪರಃ. ಇದು ಆ ಸ್ಥಿತಿಯಲ್ಲಿ ಯಾವಾಗ ಅವನು ಈ ಜಗತ್ತಿನ ಜೊತೆಗೆ ಅಂದ್ರೆ ಬುದ್ಧಿಯಲ್ಲಿ ಆ ಸಂಘ ಕಳ್ಕೊಳ್ತಾನೆ, ಅಸಂಗನಾಗ್ತಾನೆ. ಅಸಂಗನಾದಾಗ ಅವನು ಯಾವುದೇ ಅವಸ್ಥೆಯಲ್ಲಿರ್ಲಿ, ಅವಾಗ ಅವನು ಹೆಂಗಿರ್ತಾನೆ, ಅಪ್ರಾಣಃ ಹಿ ಅಮನಃ. ಅವನಿಗೆ ಮನಸ್ಸು ಇರೋದಿಲ್ಲ, ಪ್ರಾಣ ಇರೋದಿಲ್ಲ. ಪ್ರಾಣ ಇರೋದಿಲ್ಲ ಅಂದ್ರೆ ಅವನಿಗೆ ಆಸೆ ಇರೋದಿಲ್ಲ ಅಂತ. ಅವಾಗ ಯಾವಾಗ ಆಸೆ ಇಲ್ವೋ ಅವಾಗ ಶುಭ್ರ ಅಕ್ಷರಾತ್ ಅಂದ್ರೆ ಶಾಶ್ವತವಾಗಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಸ್ಥಿತಿ, ಅದು ಕೂಟಸ್ಥನ ಸ್ಥಿತಿ. ಕೇವಲ ಅವಿಕ್ರಿಯ ಇತ್ಯೇವಂ ಪಶ್ಯತಿ ಇತ್ಯೇತತ್. ಅವಾಗ ಅವನು ಕೇವಲ ಅಲ್ಲಿ ಯಾವುದೇ ಕ್ರಿಯೆ ಇರೋದಿಲ್ಲ ಅವನಿಗೆ ಯಾವಾಗ ಕ್ರಿಯೆ ಇರೋದಿಲ್ವೋ ಅವಾಗ ಅವನು ಹೊರಗಡೆಗೆ ಹೆಂಗಾರ ಏನ್ ಮಾಡಲ್ಲ, ಅವನು ನ ಲಿಪ್ಯತೇನ ಅನುಶಯಿನಿ ಭವತಿ ಇದಂ ಅಹಂ ಅಕರ್ಷಂ ತೇನ ಅಹಂ ನರಕಂ ಗಮಿಷ್ಯಾಮಿ. ಅಂದ್ರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಲ್ಲಿ ನರಕ ಆಗಲಿ ಪುಣ್ಯ ಆಗಲಿ ಯಾವುವು ಅವನಿಗೆ ಟಚ್ ಆಗೋದಿಲ್ಲ. ಯಸ್ಯ ಬುದ್ಧಿ, ಈ ರೀತಿಯಾಗಿ ಬುದ್ಧಿಯಿಂದ ನ ಲಿಪ್ಯತೆ ನ ಸುಮತಿ ನ ಪಶ್ಯತಿ ಹತ್ವಾಪಿ ಸ ಇಮಾಂ ಲೋಕಾನ್ ಸರ್ವಾನ್. ಅವಾಗ ಅವನು ಏನಾಗ್ತಾನೆ ಅಂತಂದ್ರೆ, ಲೋಕದಲ್ಲಿ ಅವನು ಏನು ಮಾಡಿದ್ರು ಕೂಡ ಅವನು ಮಾಡದಂತೆ ಇರ್ತಾನೆ. ಬಹಳ ಬ್ಯೂಟಿಫುಲ್ ಶ್ಲೋಕ. ಈ ಶಾಸ್ತ್ರಕ್ಕೆ ಅದ್ವೈತಕ್ಕ ಬಹಳ ಕರೆಕ್ಟ್ ಆಗಿರ್ತಕ್ಕಂಥ ಶ್ಲೋಕ ಅಂತಂದ್ರೆ, ಹತ್ವಾಪಿ ಸ ಇಮಾಂ ಲೋಕಾನ್ ನ ಹಂತಿನ. ಅವನು ಇದನ್ನ ಕೊಂದ್ರೂ ಯಾವುದು ಕೂಡ ಅವನಿಗೆ ಪಾಪನೇ ಅಂಟದಿಲ್ಲ ಅಂತ.
ಇದನ್ನ ಮಹಾಭಾರತದಲ್ಲಿ ಗೀತಾಚಾರ್ಯ ಮಾಡಿ ತೋರಿಸ್ತ. ಈಗ ನಾವು ಯಾವ್ದಾದ್ರು ಒಂದು ಕರ್ಮ ಮಾಡ್ಬೇಕಾದಾಗ, ಕಾರ್ಯ ಮಾಡ್ಬೇಕಾದಾಗ, ಈಗ ಕೈ ಕಾರ್ಯ ಮಾಡುತ್ತ, ಕೈಗೆ ಪಾಪ ಇಲ್ಲ, ಆದ್ರೆ ಕೈಯನ್ನ ಪ್ರೇರೇಪಿಸುವಂತಹ ಮನಸ್ಸಿಗೆ ಪಾಪ ಅಂತ ಕರಿತೀವಿ ನಾವು. ಹಾಗೆ ಮಹಾಭಾರತದ ಆ 18 ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡ್ಲಿಕ್ಕೆ, ಅದನ್ನ ಸರ್ವನಾಶ ಮಾಡ್ಲಿಕ್ಕೆ ಆ ಚೇತನಾ ರೂಪವಾಗಿರ್ತಕ್ಕಂಥ, ಚಾಲನೆ ಕೊಟ್ಟಿರ್ತಕ್ಕಂತಹ ಎಲ್ಲವನ್ನ ಮಾಡಿಸಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗೀತಾಚಾರ್ಯನೇ ಅಂತ, ಕೃಷ್ಣನೇ ಅಷ್ಟು 18 ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿದ. ಗೀತೆಯಲ್ಲಿ ನೋಡ್ತೀವಿ ನಾವು, ಯಥಾ ನದೀನಾಂ ಬಹವೋ ವೇಗಾಃ ಸಮುದ್ರಮೇವಾಭಿ ತಥಾ ದ್ರವಂತಿ ತಥಾ ನರಲೋಕ ವೀರಾಃ. ಆ ನರಲೋಕ ವೀರಾಃ, ಆ ಯುದ್ಧದಲ್ಲಿ ಸೇರಿರ್ತಕ್ಕಂತಹ ಎಲ್ಲ ನರರು, ಎಲ್ಲರನ್ನ ನಾಶ ಮಾಡಿರ್ತಕ್ಕಂಥದ್ದು ನಾನೇ ಅಂತಕ್ಕಂಥದ್ದನ್ನ ವಿಶ್ವರೂಪದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾನೆ. ಮತ್ತೆ ಇಷ್ಟನ್ನ ನಾವು ಕೇಳಿದ್ಮೇಲೆ ಈಗ ಅಷ್ಟು ಪಾಪ, ಹಾಗಾದ್ರೆ ಗೀತಾಚಾರ್ಯನಿಗೆ ಪಾಪನ ಅಂತ ಕೇಳಿದ್ರ ಇಲ್ಲ, ಅವನಿಗೆ ಪಾಪನೇ ಇಲ್ಲ. ಅವನಿಗೆ ಯಾಕೆ ಅಂತಂದ್ರೆ ಯಸ್ಯನಾಹಂಕೃತೋ ಭಾವ, ಅವನದ್ರಲ್ಲಿ ಅಂಟಿಲ್ಲ, ಅದ್ರಾಗ ಅವನಿಗೆ ಆಸಕ್ತಿ ಇಲ್ಲ, ಅಂಟಿಲ್ಲ ಅದ್ರ ಅವನಿಗೆ. ಯಾಕಂದ್ರೆ ಅದರಿಂದ ಅವನಿಗೆ ಬರಬೇಕಾಗಿಲ್ಲ. ಸೊ ಈ ದೃಷ್ಟಿಯಿಂದ ನೋಡಿದಾಗ ನಮಗೇನ್ ಗೊತ್ತಾಗುತ್ತೆ ಅಂತಂದ್ರೆ, ಜ್ಞಾನಿಯಾಗಿರ್ತಕ್ಕಂಥವನು ಶರೀರದಲ್ಲಿ ಇದ್ದು ಅವನು ಭೋಗವನ್ನ ಪ್ರಾರಬ್ಧಕ್ಕನುಸಾರವಾಗಿ ಮಾಡದೇ ಇದ್ದಾಗಲೂ ಕೂಡ ಅದನ್ನ ನೋಡೋದಕ್ಕೆ ಪ್ರಾರಬ್ಧದ ಭೋಗ ಅಂತ ಕಾಣುತ್ತೆ ಬಿಟ್ರೆ, ವಸ್ತುತಃ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಅದು ಪ್ರಾರಬ್ಧವೇ ಇಲ್ಲ. ಪ್ರಾರಬ್ಧವೇ ಇಲ್ಲ ಅಂತಂದ್ರೆ ಅರ್ಥ ಏನಾಯ್ತಂದ್ರೆ ಭೋಕ್ತೃವೇ ಇಲ್ಲ ಅಂತ ಅರ್ಥ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ನಮಗೆ ಭಗವದ್ಗೀತೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸ್ಮೃತಿ ವಾಕ್ಯ. ಇದು ಕೈವಲ್ಯ ಉಪನಿಷತ್ತಿನಲ್ಲಿ ಕೂಡ ಬರ್ತದೆ ಚೆನ್ನಾಗಿ. ಅವನು ಏನನ್ನ ಮಾಡಿದ್ರು ಕೂಡ ಅದಕ್ಕೆ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ ಅಂತ. ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ ಪ್ರಪಂಚಂ ಯತ್ ಪ್ರಕಾಶತೆ ತದ್ಬ್ರಹ್ಮಾಹಂ ಇತಿ ಜ್ಞಾತ್ವಾ ಸರ್ವಬಂಧೈ ಪ್ರಮುಚ್ಯತೆ. ಈ ರೀತಿಯಾಗಿ ಯಾವುದು ಈ ಎಚ್ಚರ ಮತ್ತು ಕನಸು ಸುಷುಪ್ತಿಗೆ ಸಾಕ್ಷಿಯಾಗಿ ಈ ಎಚ್ಚರ ಕನಸು ಸುಷುಪ್ತಿಗಳನ್ನ ಬೆಳಗುವಂತಹ ಪ್ರಕಾಶ ರೂಪವಾಗಿರ್ತಕ್ಕಂತಹ ಯಾವುದು ಕೂಟಸ್ಥನಿದ್ದಾನೋ, ಆ ಕೂಟಸ್ಥನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅದು ಅಸಂಗವಾಗಿರೋದ್ರಿಂದ, ಯಾಕಂತಂದ್ರೆ ಅದು ಸಾಕ್ಷಿಯಾಗಿರೋದ್ರಿಂದ, ಯಾರು ಆ ಸಾಕ್ಷಿಯನ್ನ ತನ್ನ ಸ್ವರೂಪವನ್ನಾಗಿ ಮಾಡಿಕೊಳ್ತಾನೆ, ಅಂದ್ರೆ ಜೀವತ್ವವನ್ನ ಯಾರು ಕಳ್ಕೊಳ್ತಾನೆ, ಆ ಕಳ್ಕೊಂಡಿರ್ತಕ್ಕಂಥವನಿಗೆ ಎಲ್ಲ ಸರ್ವಬಂಧೈ ಪ್ರಮುಚ್ಯತೆ. ತದ್ ಬ್ರಹ್ಮ ಅಹಂ ಇತಿ ಜಾಗ್ರತ್ ಸ್ವಪ್ನ ಸುಷುಪ್ತಾದಿ ಪ್ರಪಂಚಂ ಯತ್ ಪ್ರಕಾಶತೆ. ಯತ್ ಪ್ರಕಾಶತೆ ಅಂತಂದ್ರೆ ಈ ಮೂರು ಅವಸ್ಥೆಗಳು ಯಾರಿಂದ ಪ್ರಕಾಶಿಸಲ್ಪಡುತ್ತಾವೋ ಆ ಪ್ರಕಾಶಿಸುವವನು ಅದು ಬ್ರಹ್ಮ. ತತ್ ಬ್ರಹ್ಮ ಅಹಂ ಇತಿ ಜ್ಞಾತ್ವಾ, ಈ ರೀತಿಯಾಗಿ ಯಾರು ಆ ಬ್ರಹ್ಮನೇ ನಾನು ಅಂತ ತಿಳ್ಕೊಳ್ಳೋದು ಆ ಬ್ರಹ್ಮ ಭಾವದಲ್ಲಿರ್ತಾನೆ, ಸರ್ವಬಂಧೈ ಪ್ರಮುಚ್ಯತೆ, ಎಲ್ಲಾ ಬಂಧನಗಳಿಂದ ಬಿಡುಗಡೆಯನ್ನ ಪಡಿತೇನೆ. ಮೋಕ್ಷ ಅಂತಂದ್ರೆ ಅರ್ಥ ಏನು? ಮೋಕ್ಷ ಅಂತಂದ್ರೆ ಈ ಬಂಧನಗಳಿಂದ ಬಿಡುಗಡೆ. ಯಾವಾಗ ಈ ಎಲ್ಲಾ ಜೀವದ ಬಂಧನಗಳು ಬಿದ್ದೋದು ಅವಾಗ್ಲೇ ಸ್ವಯಂಪೂರ್ಣ ನೀನು. ಯಾಕಂತಂದ್ರೆ ನೀನು ಆತ್ಮನೇ ಇದ್ದೀಯ. ಆತ್ಮನೇ ಆಗಿದ್ದು ಅಜ್ಞಾನದಿಂದ, ಅಧ್ಯಾಸದಿಂದ
ಜೀವ ಅನ್ಕೊಂಡು ನನ್ನ ಪುಣ್ಯ, ನನ್ನ ಪಾಪ, ನನ್ನ ಕರ್ಮ, ನನ್ನ ಧರ್ಮ, ನನ್ನ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಏನ್ ಮಾಡ್ಕೊಂಡಿತ್ತು? ಎಲ್ಲ ಮಗು ಹೆಂಗ ಗಲೀಜನ್ನ ಮೈಮೇಲೆ ಹಾಕೊಂಡಿರ್ತದೆ ಹಂಗ ಗಲೀಜೆಲ್ಲ ಮೈಮೇಲೆ ಹಾಕೊಂಡ್ ಬಿಟ್ಟಿರ್ತದೆ ಮನಸ್ಸು. ಅವಾಗ ಹೆಂಗ ತಾಯಿ ಬಂದು ಹೆಂಗ ಅದನ್ನೆಲ್ಲ ವಾಶ್ ಮಾಡಿದಗಳಿಗೆ ಹೆಂಗ ಶುದ್ಧ ಆಗುತ್ತೋ ಆ ರೀತಿಯಾಗಿ ಈ ಶಾಸ್ತ್ರ ಅಂತಕ್ಕಂಥದ್ದು ತಾಯಿ ಇದ್ದಾಗೆ. ಈ ಶಾಸ್ತ್ರದ ಹೆಂಗ ನೀರ್ ಹಾಕಿದಗಳಿಗೆ ಹೆಂಗ ಗಲೀಜು ಹೊರಟೋಗುತ್ತೆ, ಹಾಗೆ ಜ್ಞಾನ ಅಂತಕ್ಕಂಥದ್ದು ಈ ಎಲ್ಲ ಕೊಳೆಯನ್ನ ನಿವಾರಿಸಿಬಿಡ್ತದೆ. ಕೊಳೆಯನ್ನ ನಿವಾರಿಸಿದಾಗ ಅವಾಗ ಅದು ಶುದ್ಧವಾಗಿರ್ತಕ್ಕಂಥದ್ದು, ಯಾವುದೇ ಅಶುದ್ಧಿ ಇಲ್ಲದೆ ಇರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥದ್ದು ಹೆಂಗ ಮಗು ಉಳ್ಕೊಳ್ತದೋ ಆ ರೀತಿಯಾಗಿ ಕೆಟ್ಟ ಚಿನ್ನದಂತೆ ನಾವು ಯಾವಾಗ ಈ ಜೀವಭಾವವನ್ನ ಶಾಸ್ತ್ರದ ದ್ವಾರ ಪಡ್ಕೊಳ್ತೀವಿ, ಆವಾಗ ಜೀವ ಇದೆಲ್ಲವನ್ನ ಕಳೆದುಕೊಂಡ್ಬಿಟ್ಟು ತಾನು ಆ ಪ್ರಕಾಶತೆ ಬೆಳಗತಕ್ಕಂತಹ ಆ ಕೂಟಸ್ಥನೇ ತಾನಾಗಿ ಬಿಡುತ್ತದೆ. ಇದು ಅನೇಕ ನಾವು ಮಹನೀಯರನ್ನ ನೋಡಿದಾಗ ಗೊತ್ತಾಗುತ್ತೆ ಅವರಿಗೆಲ್ಲನೂ ಕೂಡ. ವಸಿಷ್ಠರು ವಿಶ್ವಾಮಿತ್ರ ಅವನು ರಾಜನಾಗಿದ್ದಾಗ ಬಂದಾಗ ಅಲ್ಲಿ ಮಾಡತಕ್ಕಂತಹ ಎಲ್ಲಾ ಕಾರ್ಯಗಳು ಎಷ್ಟು ಸೈನ್ಯ ಋಷಿಯಾಗಿರ್ತಕ್ಕಂಥ ಒಂದು ಆಶ್ರಮ ಅಂತಂದ್ರೆ ಅದು ಅಹಿಂಸಾ ಪ್ರವೃತ್ತಿ. ಇಲ್ಲಿ ಹಿಂಸೆ ಇರಬಾರದು, ಆದ್ರೆ ಹಿಂಸೆ ನಡೆದೋಗ್ಬಿಡ್ತದೆ. ಹಿಂಸೆ ನಡೀತೆ ಅಂತ ಹೇಳ್ಬಿಟ್ಟು ಅವನೇನು ದುಃಖಿತನಾದ್ನ? ಯಾಕಂತಂದ್ರೆ ಅವ್ರಿಗೆ ಅದು ಗೊತ್ತಿದೆ ಚೆನ್ನಾಗಿ. ನಾವು ಅನೇಕ ರೀತಿಯಾಗಿರ್ತಕ್ಕಂತಹ ದಾರ್ಶನಿಕರನ್ನ ನೋಡ್ತೀವಿ, ನಾವು ಘಟನೆಗಳು ಎಲ್ಲವೂ ಕೂಡ ನಡೀತೇವೆ, ಎಲ್ಲ ಕೇಳ್ತೀವಿ. ಆದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ನಮಗೇನಾದಾಗ ನಾವು ಅದನ್ನ ಅಪ್ಲೈ ಮಾಡಿಕೊಳ್ಳೋದಿಲ್ಲ. ಇಲ್ಲ ಅವರು ಮಹಾತ್ಮರು ಅಂತ ಹೇಳ್ಬಿಟ್ಟು ಅವ್ರಿಗೆ ನಮಸ್ಕಾರ ಹಾಕಿದ್ರಂತಾನೆ ನಮ್ಮ ಜೀವನ ಪಾವನ ಅಂತ ಹೇಳ್ಬಿಟ್ಟು ನಾವು ಸರಿಯಾಗಿ ಬಿಡ್ತೀವಿ. ನಾವು ಇದು ಬಹಳ ಗಾಢವಾಗಿ ಇಲ್ಲಿ ಅಂಟಿಕೊಂಡಿರ್ತಕ್ಕಂಥ ದೋಷ ಇದು. ಈ ಅಂಟಿಕೊಂಡಿರ್ತಕ್ಕಂಥ ದೋಷ ಯಾರು ನಿವಾರಣೆ ಮಾಡಕ್ ಸಾಧ್ಯ ಇಲ್ಲ, ಶಾಸ್ತ್ರ ಒಂದೇ ಇದನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಈ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ಇದನ್ನ ಅಳವಡಿಸ್ಬೇಕು. ಇದನ್ನ ಘಟನೆಗಳಲ್ಲಿ ಯಾವುದು ನಿಮಗೆ ನೋವಾಗಿರ್ತದೆ, ಯಾವುದು ತೊಂದರೆ ಆಗಿರ್ತದೆ, ಯಾವುದು ಸಂತೋಷ ಆಗಿರ್ತದ ಅಂತದ್ರಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ಬೇಕು. ಅದು ಕಳೆದ ಮೇಲೆ ಅವಾಗ ನಿಧಾನವಾಗಿ ಆ ಕೊಳೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಬರ್ತದ. ಮತ್ತೆ 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 ಪುನಃ 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 ನಮಗಿದು ಅಂಟಿಕೊಳ್ತಾ ಇರ್ತದೆ. ಅವಾಗ 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 ಈ ಅಂಟಿಕೊಳ್ತಕ್ಕಂಥದ್ದನ್ನ ನಿರಂತರವಾಗಿ ನಾವೇನ್ ಮಾಡ್ತಾ ಬರ್ಬೇಕು, ಇದನ್ನ ನಾವು ಕ್ಲೀನ್ ಮಾಡ್ತಾ ಬರ್ಬೇಕು, ಕ್ಲೀನ್ ಮಾಡ್ತಾ ಬರ್ಬೇಕು, ಕ್ಲೀನ್ ಮಾಡ್ತಾ ಬರ್ಬೇಕು. ಎಲ್ಲಿ ತನಕ ಕ್ಲೀನ್ ಮಾಡ್ಬೇಕು, ಎಲ್ಲಿ ತನಕ ಆ ಥಾಟ್ಸ್ ಬರ್ತದೆ ಅಲ್ಲಿ ತನಕ ಕ್ಲೀನ್ ಮಾಡ್ಬೇಕು. ಯಾವಾಗ ಕೊಳೆ ಅಂತಕ್ಕಂಥದ್ದು ಥಾಟ್ಸ್, ಮಲ ಅಂತಕ್ಕಂಥದ್ದು ಯಾವಾಗ ಸ್ಟಾಪ್ ಆಗತ್ತೆ, ಅವಾಗೆಲ್ಲ ನಮ್ದು ಏನು ಅಭ್ಯಾಸ ಮುಗ್ತದ.
ಹಾಗಾಗಿ ಎಲ್ಲಿವರೆಗೆ ನಾವು ಈ ಜೀವಭಾವನ್ನ ಕಳೆದುಕೊಂಡು ಆತ್ಮನಾಗದಿಲ್ವೋ, ಸೊ ಅಲ್ಲಿ ತನಕ ಇವೆಲ್ಲ ಧರ್ಮಗಳು ನಮ್ಮನ್ನ ಕಾಡ್ತಾ ಇರ್ತವೆ. ಯಾವಾಗ ನಾವು ಆ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ಆತ್ಮನೇ ನಾನು ಅಂತ ತಿಳ್ಕೊಂಡು ಯಾವಾಗ ಅದ್ರಾಗ ನಿಲ್ತೀವಿ, ಅಂತಹ ಜ್ಞಾನಿಗೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೋಕ್ತನೂ ಅಲ್ಲ, ಕರ್ತನೂ ಅಲ್ಲ, ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ, ಧರ್ಮನೂ ಇಲ್ಲ, ತಪಸ್ಸು ಇಲ್ಲ, ಯಾಗ ಇಲ್ಲ. ಕಸ್ಯ ಕಾಮಾಯ ಶರೀರಂ ಅನುಸಂಜ್ವರೆಯಿತು. ಯಾಕೆ ಅವನು ದೇಹವನ್ನು ದಂಡಿಸ್ತಾನೆ? ಈ ಕಸ್ಯಕಾಮ ಎಂತಕ್ಕಂತಹದ್ದನ್ನ ಐ ಥಿಂಕ್ ಈ 220 ಶ್ಲೋಕಕ್ಕ ಇದನ್ನ ಸಬ್ಜೆಕ್ಟ್ ಅನ್ನ ಕ್ಲೋಸ್ ಮಾಡಕ್ಕೋಸ್ಕರವಾಗಿ ಈಗ ಒಂದು ಶಾಶ್ವತವಾಗಿರ್ತಕ್ಕಂಥ ಅವನಿಗೆ ಕಾಮ ಅಂತಕ್ಕಂಥದ್ದೇ ಇಲ್ಲ ಅನ್ನುವಂಥದ್ದನ್ನು ತೆಗಿಲಿಕ್ಕೋಸ್ಕರ ಸಲುವಾಗಿ ಇವತ್ತಿನ ವಿಷಯವನ್ನ ಪ್ರಸ್ತಾಪ ಮಾಡಕಚ್ಚಾರವರು. ತ್ರಿಷು ಧಾಮಸು ಯದ್ಭೋಗ್ಯಂ ಭೋಕ್ತಾ ಭೋಗಶ್ಚ ಯದ್ಭವೇತ್ ತೇಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾ ಶಿವಃ. ಮಾಂಡುಕ್ಯ ಮಂತ್ರ. ತ್ರಿಷು ಧಾಮಸು ಯದ್ಭೋಗ್ಯಂ ಭೋಕ್ತಾ ಭೋಗಶ್ಚ ಯದ್ಭವೇತ್ ತೇಭ್ಯಃ ವಿಲಕ್ಷಣಃ ಸಾಕ್ಷಿ ಚಿನ್ಮಾತ್ರ ಅಹಂ ಸದಾಶಿವಃ. ತ್ರಿಷು ಧಾಮಸು ಅಂತಂದ್ರೆ ಈ ಧಾಮ ಅಂತಂದ್ರೆ ಈ ಅವಸ್ಥೆ. ಈ ಏನು 3 ಅವಸ್ಥೆಗಳಿದಾವೋ ಇದಕ್ಕೆ ಧಾಮ. ಧಾಮ ಅಂತಂದ್ರೆ ಮನೆ ಅಂತ. ಒಂದು ಜಾಗ್ರತ ಅಂತಕ್ಕಂಥದ್ದು ಒಂದು ಧಾಮ, ಸ್ವಪ್ನ ಅಂತಕ್ಕಂಥದ್ದು ಒಂದು ಧಾಮ, ಸುಷುಪ್ತಿ ಅಂತಕ್ಕಂಥದ್ದು ಒಂದು ಧಾಮ. ಈ 3 ಧಾಮಗಳಲ್ಲಿ ಈ ಭೋಕ್ತೃ ಮತ್ತು ಭೋಗ್ಯ ಅಂತಕ್ಕಂಥದ್ದು ಏನದಲ್ವಾ, ಈ 3ಕ್ಕೆ ಭೋಕ್ತೃ ಭೋಗ್ಯಕ್ಕಿಂತನೂ ಕೂಡ ಅತೀತವಾಗಿ ಒಂದು ಸಾಕ್ಷಿ ಅಂತಕ್ಕಂಥದ್ದಿದೆ. ತೇಭ್ಯ ವಿಲಕ್ಷಣ ಸಾಕ್ಷಿ. ಇದಕ್ಕೆ ಅತೀತವಾಗಿರ್ತಕ್ಕಂತಹದ್ದು ಒಂದು ಸಾಕ್ಷಿ ಅಂತಕ್ಕಂಥದ್ದು ಒಂದು ಕೂಟಸ್ಥನಿದ್ದಾನೆ. ಚಿನ್ಮಾತ್ರ ಅಂದ್ರೆ ಸದಾ ಬೆಳಗುವಂತಹ ಆತ್ಮನಿದ್ದಾನೆ ಅಂತ. ಆ ಚಿನ್ಮಾತ್ರ ಅಹಂ, ಅದು ನಾನೇ, ಅದು ಸದಾಶಿವ. ಸದಾಶಿವ ಯಾವಾಗಲೂ ಕೂಡ ಸದಾ ಯಾವಾಗಲೂ ಕೂಡ ಮಂಗಲಕರನಾಗಿರ್ತಕ್ಕಂತಹ ಆ ಪರಮಾತ್ಮನ ದರ್ಶನವನ್ನ ಸೊ ಸ್ಪಷ್ಟವಾಗಿ ಮಾಡುತ್ತೆ. ಮಂಗಲ ಸ್ವರೂಪನಾಗಿರ್ತಕ್ಕಂಥದ್ದು ಅಲ್ಲಿ ಏನಿಲ್ಲ ಮಂಗಲ, ಅಲ್ಲಿ ಅಮಂಗಲ ಇಲ್ವೇ ಇಲ್ಲ. ಅಲ್ಲಿ ಆ ಮಂಗಲಮಯವಾಗಿರ್ತಕ್ಕಂತಹದ್ದು ನಮ್ಮ ಸ್ವರೂಪ ಒಳಗಡೆ ಇದೆ. ಯಾವಾಗ ನಾವು ಆ ಸ್ವರೂಪವನ್ನ ಈ ಅವಸ್ಥೆಗಳಿಂದ ಬಿಡಿಸಿಕೊಂಡು ಈ ಅವಸ್ಥೆಗಳು ಕಾಣ್ಲಿಕ್ಕೆ ಬೆಳಕಾಗಿರ್ತಕ್ಕಂಥದ್ದು ಯಾವುದಿದೆಯೋ ಅದು ನನ್ನ ನಿಜವಾದ ಸ್ವರೂಪ. ಆ ಸ್ವರೂಪದಲ್ಲಿ ಯಾವಾಗ ನಾವು ನಿಲ್ತೀವಿ ಅವಾಗ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಈಗ ಶಿವ ಅವನನ್ನ ಸಂಹಾರಕ ಅಂತ ಕರಿತೀವಿ, ಲಯಕಾರಕ ಅಂತ ಕರಿತೀವಿ. ಎಲ್ಲ ಜಗತ್ತನ್ನ ಲಯ ಮಾಡ್ತಾನೆ. ಮತ್ತೆ ಅವನಿಗೇನು ಪಾಪ ಉಂಟಾ? ಶಾಸ್ತ್ರ ಎಲ್ಲ ನಮಗೆ ಬಹಳ ಸ್ಪಷ್ಟವಾಗಿ ತೆರೆದು ತೋರಿಸುತ್ತೆ. ತೋರಿದಾಗಲೂ ಕೂಡ ಅದನ್ನ ಗ್ರಹಿಸುವಷ್ಟು ನಮಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ, ಮತ್ತೆ ಪೂರ್ವ ಸಂಸ್ಕಾರಗಳು ನಮಗೆ ಬಲಿಷ್ಠವಾಗಿರೋದ್ರಿಂದ ಮತ್ತೆ ನಾವು ಏನ್ ಮಾಡ್ತೀವಿ, ಸಿಕ್ಕಾಕೊಂಡ್ಬಿಡ್ತೀವಿ. ಎಲ್ಲ ಕಟ್ಟಡಗಳನ್ನ ಮೀರಿ ಮನಸ್ಸು ಹೊರಗಡೆ ಬರಬೇಕು. ಒಂದು 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 ವಾಕ್ಯ, ಒಂದು ಶ್ಲೋಕ ಹಿಡ್ಕೊಂಡು ಒಂದು ಕ್ಷಣ ಹೊರಗಡೆ ಬರ್ಬೇಕು. ಪೂರ್ಣ ನಮಗೆ ಮಾಡಕ್ಕಾಗತ್ತೆ. ಅಷ್ಟ
ಅಷ್ಟರಲ್ಲೇ ನಮಗೆ ಗೊತ್ತಾಗುತ್ತದೆ ಆನಂದ ಎಷ್ಟು ಹಗರತಿದೆ ಅಂತ. ಯಾವಾಗ ಮುಮುಕ್ಷವಾಗಿರ್ತಕ್ಕಂಥವನು ಈ ಚಿದಾಭಾಸದ ಭಾವವನ್ನ ಕಳೆದುಕೊಂಡು ಕೂಟಸ್ಥನಾಗ್ತಾನೆ, ಕೂಟಸ್ಥನಾದಾಗ ಅವನು ಎಲ್ಲ ಭೋಕ್ತೃನಲ್ಲ, ಭೋಗ್ಯನೂ ಅಲ್ಲ, ಕಾಮಿನೂ ಅಲ್ಲ, ಕಾಮಿಸುವ ವಸ್ತುಗಳು ಇಲ್ಲ. ಅಲ್ಲಿ ಏನದಲ್ಲಿ ಕೇವಲ ಮಂಗಲ ಸ್ವರೂಪನಾಗಿರ್ತಕ್ಕಂತಹ ಜನ್ಮಾತ್ರನಾಗಿರ್ತಕ್ಕಂತಹ ಪರಿಪೂರ್ಣನಾಗಿರ್ತಕ್ಕಂತಹ ಆನಂದ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ಒಂದೇ ಒಂದು ಇದೆ, ಅದು ಒಂದೇ ಇರತಕ್ಕಂತಹದ್ದು. ಹಾಗಾಗಿ ಅಲ್ಲಿ ಕ್ರಿಯೆನೂ ಇಲ್ಲ, ಅಲ್ಲಿ ಕರ್ತನೂ ಇಲ್ಲ, ಭೋಕ್ತನೂ ಇಲ್ಲ. ಭೋಕ್ತಾನ ಅಂತ ಅನ್ನೋದಕ್ಕೆ ಅರ್ಥ ತನಕ್ಕಿಂತ ಭಿನ್ನವಾಗಿ ಇನ್ನೊಂದು ಇತ್ತಂದ್ರೆ ಭೋಕ್ತ ಆಗತ್ತಲ್ವಾ. ತನಕ್ಕಿಂತ ಭಿನ್ನವಾಗಿ ಇಲ್ಲದೆ ಇರ್ತಕ್ಕಂಥದ್ದು ಯಾವ್ದು ಇಲ್ಲ ಅಂತ ಅಂದ್ಮೇಲೆ ಅಲ್ಲಿ ಭೋಕ್ತ ಯಾರು? ತಾನೇ ಎಲ್ಲ ಆದ್ಮೇಲೆ ಕರ್ತ ಯಾರು? ತಾನೇ ಇನ್ನೊಂದಕ್ಕಿಂತ ಭಿನ್ನ ಅಂತ ತೋರಿಸ್ಕೊಂಡ ಕರ್ತ ಬೇಕಾಗ್ತಾನ. ಇನ್ನೊಂದರಿಂದ ತಾನು ಭೋಗ ಮಾಡ್ಬೇಕಾದಾಗ ಕರ್ತ ಭೋಕ್ತ ಆಗ್ತಾನ. ಅವನು ಇನ್ನೊಂದು ಇಲ್ವೇ ಇಲ್ಲ ಅಂತಂದಾಗ ಅಲ್ಲಿ ಕರ್ತನೇ ಇಲ್ಲದನ, ಅಲ್ಲಿ ಭೋಕ್ತನೇ ಇಲ್ಲದನ. ಅದಕ್ಕೆ ಅಕರ್ತಃ ಅಭೋಕ್ತಃ. ಮತ್ತೆ ಶಾಸ್ತ್ರ ಹೇಳುತ್ತಲ್ವ ಮಹಾಭೋಗಿ ಅವನು, ಮಹಾಕರ್ತ. ಎಸ್, ಕರೆಕ್ಟ್. ಅದು ಯಾವಾಗ ಅಂತಂದ್ರೆ ಜಗತ್ತಿನ ದೃಷ್ಟಿಯಿಂದ ನೋಡಿ. ಜಗತ್ತು ಎಲ್ಲ ಸೃಷ್ಟಿ ಮಾಡ್ತಾನ, ಅವನು ಮಹಾಕಾಮಿ. ಮತ್ತೆ ಅದನ್ನ ಎಲ್ಲ ಅದನ್ನ ಚಲಿಸುವಾಗೆ ಮಾಡ್ತಾನೆ, ಮಹಾಭೋಗಿ. ಮತ್ತೆ ಅದನ್ನೆಲ್ಲ ಲಯಕಾರಕ ಮಾಡ್ತಾನೆ, ಮಹಾವಿನಾಶಿ. ನೋಡುವ ದೃಷ್ಟಿಕೋನ ತಗೋಬೇಕಿಲ್ಲಿ, ಬಹಳ ಇಂಪಾರ್ಟೆಂಟ್. ಅದನ್ನ ತಿಳಿತಕ್ಕಂಥ ಸೂಕ್ಷ್ಮತೆ ಬರ್ಬೇಕು. ಯಾರಾದ್ರೂ ಒಂದು ಪ್ರಯೋಗ, ಶಬ್ದ ಪ್ರಯೋಗ ಮಾಡಿದ್ರಂದ್ರೆ ಅವ್ರು ಎಲ್ಲಿಂದ ತಗೊಂಡಿದ್ದಾರೆ ಅಂತಕ್ಕಂತಹದ್ದನ್ನ ನೋಡ್ಬೇಕು. ಅದನ್ನ ನಮ್ದಾಗಿರ್ತಕ್ಕಂಥ ಸೀಮಿತ ಅರ್ಥದಲ್ಲಿ ಅದಕ್ಕೆ ಅರ್ಥ ಕೊಡಕ್ ಹೋಗ್ಬಾರ್ದು. ಎಲ್ಲಿ ಯಾವ ಸ್ಟ್ಯಾಂಡ್ ನಿಂದ ತಗೊಳ್ತಾ ಇದ್ದಾರೆ ತಗೊಂಡ್ವಿ ಅಂತಂದ್ರೆ ದೆನ್ ಅವಾಗ ಅದ್ರದ್ದು ಪಕ್ಕ ಸ್ವರೂಪ ಗೊತ್ತಾಗುತ್ತೆ ನಮಗೆ. ಸೊ ಆ ಕಾರಣದಿಂದನೇ ಈ ಒಂದು ಶ್ಲೋಕಕ್ಕೆ ಬಹಳ ಕರೆಕ್ಟ್ ಆಗಿ ನಿರ್ವಾಣ ಷಟಕ ಭಾರಿ ಕರೆಕ್ಟ್ ಆಗಿ ಅಪ್ಲೈ ಆಗುತ್ತ. ಆಚಾರ್ಯ ಶಂಕರ ನಿರ್ವಾಣ ಷಟಕ. ಸೊ ಶಿವೋಹಂ ಒಂದೇ ಇರ್ತಕ್ಕಂತಹದ್ದು. ಕಾರಿಕೆ ಕೊಡಗೇನು, ಮಾಂಡುಕ್ಯ ಕೊಡಗೇನು ಅದನ್ನೇ ಹೇಳ್ತದ. ಅದನ್ನ ಸದಾಶಿವ. ಇದು ಒಟ್ಟು ಅದ್ವೈತದ ತಾತ್ಪರ್ಯ. ನಾವು ಅನೇಕ ಸಲ ಇದನ್ನು ವಿಚಾರ ಮಾಡುವಾಗ ಭೋಕ್ತೃ ಏನನ್ನ ನಾವು ಭೋಗ ಮಾಡ್ತೀವಿ, ಆ ಭೋಗ ಮಾಡುವಾಗ ಒಂದು ಕ್ಷಣ ಅಬ್ಸರ್ವ್ ಮಾಡಿ ಅದರಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಲಯ ಆಗಿಬಿಟ್ಟಿರ್ತದ. ಭೋಗವನ್ನ ಅನುಭವಿಸುವಾಗ ಲಯ ಆಗಿಬಿಟ್ಟಿರ್ತದ. ಅವಾಗ ಅಲ್ಲಿ ಏನ್ ಉಳ್ಕೊಳ್ತದಂದ್ರ ಭೋಗ ಅಂತಕ್ಕಂಥ ಸೆಕೆಂಡ್ರಿಯಲ್ಲಿ ಆನಂದ ಒಂದೇ ಉಳಿದಿರ್ತದಲ್ಲಿ. ಭೋಗವನ್ನ ನಿಮಿತ್ತ ಮಾಡಿಕೊಂಡು ಆನಂದ ಪ್ರಾಪ್ತಿಯಾಗಿರ್ತದ. ಆನಂದ ಭೋಗದಿಂದ ಬರಂಗಿಲ್ಲ. ಹಿಂಗ ವಿಚಾರ ಮಾಡಿದ್ವಿ ಅಂದ್ರೆ ಇಂದ್ರಿಯಗಳ ವ್ಯಾಪಾರಗಳನ್ನ ನಾವು ಬಿಡಿಸಿಕೊಂಡ್ವಿ ಅಂತಂದ್ರೆ ಅವಾಗ ಈ ಭೋಕ್ತೃತ್ವನೇ ಇರಕ್ಕಿಲ್ಲ. ಸೊ ಆ ಕಾರಣದಿಂದ ಜ್ಞಾನಿಯಾಗಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೋಗ ಇಲ್ಲ. ಏವಂ ವಿವೇಚಿತೆ ತತ್ವೇ ವಿಜ್ಞಾನಮಯ ಶಬ್ದಿತಃ ಚಿದಾಭಾಸೋ ವಿಕಾರಿಯೋ ಭೋಕ್ತೃತ್ವಂ ತಸ್ಯ ಶಿಷ್ಯತೆ. ಸೊ ಹೀಗೆ ತತ್ವವನ್ನ ಏವಂ ವಿವೇಚಿತೆ ತತ್ವೇ ವಿಜ್ಞಾನಮಯ ಶಬ್ದಿತಃ. ಈಗ ನಮಗೆ ಇಲ್ಲಿ ಏನಾದರೂ ಆ ರೀತಿಯಾಗಿ
ಸೊ ನಮಗೆ ಫೀಲ್ ಆಗ್ತದೆ ಅಂತಂದ್ರೆ ವಿಕಾರಿ ಅಂತಕ್ಕಂಥ ಶಬ್ದವನ್ನ ಹಾಕಿದ್ದಾರೆ ಇಲ್ಲಿ. ಚಿದಾಭಾಸೋ ವಿಕಾರಿಯೋ ಭೋಕ್ತೃತ್ವ ತಸ್ಯ ಶಿಷ್ಯತೆ. ಅಂದ್ರೆ ವಿಕಾರ ಅಂತಕ್ಕಂಥದ್ರಿಂದನೇ, ಯಾಕಂತಂದ್ರೆ ಕೂಟಸ್ಥನಾಗಿರ್ತಕ್ಕಂಥವನು ಯಾವಾಗ ಚಿದಾಭಾಸನಾಗುತ್ತಾನೆ, ಚಿದಾಭಾಸ ಅಂತ ಆದಾಗ ಅದು ವಿಕಾರಿ ಆಗತ್ತಂದ್ರೆ ತನ್ನ ಸ್ವರೂಪಕ್ಕಿಂತ ಭಿನ್ನ ಆಗುತ್ತ. ಆ ಸ್ವರೂಪಕ್ಕಿಂತ ಭಿನ್ನ ಆಗಿರ್ತಕ್ಕಂಥದ್ದು ವಿಕಾರಿ ಭಾವ ಇದೆಲ್ವಾ. ಸೊ ಆ ವಿಕಾರಿ ಭಾವ ಒಂದೇ ಅಲ್ಲಿ ಉಳಿತಕ್ಕಂಥದ್ದು. ಅವಾಗ ನಮಗೇನು ಕಾಣುತ್ತಾ, ವಿಕಾರದಿಂದ ಅವನಿಗೆ ಕರ್ತ, ಅವನು ಭೋಕ್ತ ಅಂತಕ್ಕಂಥದ್ದು ಕಾಣಿಸ್ತದೆ. ಇದು ಯಾವುದರಿಂದ ಕಾಣಿಸ್ತದೆ ಅಂತಂದ್ರೆ ಪುನಃ ಮತ್ತೆ ಅವರು ಹೇಳ್ತಾ ಇದ್ದಾರೆ, ಮಾಯಿಕೋ ಅಯಂ ಚಿದಾಭಾಸಃ ಸತೇಹೇ ಅನುಭವಾದಪಿ ಇಂದ್ರಜಾಲಂ ಜಗತ್ ಪ್ರೋಕ್ತಂ ತದಂತಃ ಪಾತ್ಯಯಂ ಯತಃ. ಅಂದ್ರೆ ಇದೆಲ್ಲವೂ ಕೂಡ ಇಂದ್ರಜಾಲ. ಅನೇಕ ಸಲ ಇದನ್ನ ಹೇಳ್ತಾರೆ ಅವರು. ಹೆಂಗ ನಾವು ಮ್ಯಾಜಿಕ್ ಶೋ ನೋಡುವಾಗ ಅದು ಎಲ್ಲವೂ ಕೂಡ ಮ್ಯಾಜಿಕ್ ಶೋ ಅಂತ ಹೆಂಗ್ ಕಾಣುತ್ತೋ ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಈ ಕರ್ತ ಭೋಕ್ತ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮಾಯಾಕಾರಿಯಿಂದ ಹಾಗೆ ನಾನು ಕರ್ತ ನಾನು ಭೋಗ್ತನಂತೆ ಅವನು ನೋಡ್ತಾನೆ, ಭೋಗ್ಸೋದಿಲ್ಲ. ಲೋಕದ ದೃಷ್ಟಿಯಿಂದ ಅವನು ಊಟ ಮಾಡಿದಂಗ ಅಂದ್ರೆ ಎಲ್ಲ ಅವನು ಹರ್ಷಿತನಾಗಿರುವಾಗ ಕಾಣುತ್ತಾನೆ, ಅವನು ಹರ್ಷಿತನಾಗಿರುವಂಗ ಕಾಣ್ತಾನೆ. ಬಟ್ ಆದ್ರೆ ಲೋಕದ ವ್ಯವಹಾರದಿಂದ ಹಂಗ ವ್ಯವಹಾರ ಇರುತ್ತೆ ಬಿಟ್ರೆ ಅಂತರಂಗದಲ್ಲಿ ಮಾತ್ರ ಅವನು ಹರ್ಷನಾಗಿರಂಗಿಲ್ಲ, ದುಃಖನಾಗಿರಂಗಿಲ್ಲ. ಅದ್ರ ಆಚೆ ಇರ್ತಾನ. ಯಾಕಂದ್ರೆ ಮನಸ್ಸಿನಲ್ಲಿ ಇದೆಲ್ಲ, ಮನಸ್ಸಿನಲ್ಲಿ ಏನಾಗುತ್ತೆ, ಲೋಕದ ವ್ಯವಸ್ಥೆ ಒಳಗಡೆಗೆ ಅವನಂಗ್ ಕಾಣಿಸ್ತಾನೆ. ಯಾಕಂದ್ರೆ ಇದು ಈ ಮಾಯದ ವ್ಯವಸ್ಥೆಯಿಂದ ಹಾಗೆ ಅದು ಇರುತ್ತೆ ಎಲ್ಲವೂ ಕೂಡ. ಆದ್ರೆ ಅವನು ಮಾತ್ರ ಅದ್ರ ಆಚೆ ಇರ್ತಾನೆ. ಆಚೆ ಇರೋದ್ರಿಂದ ಅವನಿಗೆ ಅವು ಯಾವೂ ಕೂಡ ಎಟ್ಟೋದಿಲ್ಲ. ಸೊ ಇದು ಈ ಪ್ರಕರಣದ ಮುಖ್ಯ ಅಖಂಡ ವಾಕ್ಯ. ಮತ್ತೆ ಪುನಃ ಮತ್ತೆ ಏನ್ ಮಾಡ್ತಾರೆ ಅವರು, ಇದನ್ನ ಅವರು ಮತ್ತೆ 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 ಪುನಃ 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 ಈ ರೀತಿಯಾಗಿ ಇರತಕ್ಕಂತ ಜ್ಞಾನಿ ಜಗತ್ತಿನಲ್ಲಿ ಹೆಂಗ್ ವ್ಯಾಪಾರ ಮಾಡ್ತಾನೆ ಅನ್ನುವಂತಹದ್ದನ್ನು ತಿಳಿಸ್ತಾರೆ. ಮತ್ತೆ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.